ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕುಕಿಂಗ್ ಚಾನಲ್. ನಾನು ಸುನೀತಾ. ಇವತ್ತು ಸಂಕ್ರಾಂತಿಯ ವಿಶೇಷವಾಗಿ ಶೇಂಗಾ ಹೋಳಿಗೆಯನ್ನು ನಾನಿಲ್ಲಿ ಮಾಡ್ತಿದ್ದೀನಿ. ಇದನ್ನು ತುಂಬಾ ಟೇಸ್ಟಿಯಾಗಿ ಸುಲಭವಾಗಿ ನೀವು ಸಂಕ್ರಾಂತಿ ಹಬ್ಬದಲ್ಲಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಅದನ್ನು ಹೇಗೆ ಮಾಡೋದು ಅಂತ ನಾನಿಲ್ಲಿ ಹೇಳ್ಕೊಡ್ತೀನಿ. ನಾನಿಲ್ಲಿ ಅರ್ಧ ಕೆಜಿ ಆಗುವಷ್ಟು ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಈ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆಯನ್ನು ಇದಕ್ಕೆ ಸೇರಿಸಿದ್ದೀನಿ. ಚಿರೋಟಿ ರವೆ ಹಾಕುವುದರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. 2 ಟೇಬಲ್ ಸ್ಪೂನಷ್ಟು ನಾನು ಹಾಕಿದ್ದೀನಿ. ಹಾಗೆ 1 ಚಿಟಿಕೆಯಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸಿದ್ದೀನಿ. ಇದು ಸ್ವೀಟನ್ನು ಬ್ಯಾಲೆನ್ಸ್ ಮಾಡುತ್ತೆ. ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಈ ಹಿಟ್ಟನ್ನು ನಾದ್ಕೋಬೇಕು. ತುಂಬಾ ಈಸಿ ಅಂತೂ ಮಾಡೋದು. ಕೇವಲ ಅರ್ಧ ಗಂಟೆಯಲ್ಲಿ ಈ ಶೇಂಗಾ ಹೋಳಿಗೆಯನ್ನು ಮಾಡಿ ಮುಗಿಸ್ಬೋದು. ನಾನಿಲ್ಲಿ ಅರ್ಧ ಕೆಜಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಇವಾಗ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಿದ್ದೀನಿ. ಎಣ್ಣೆಯನ್ನು ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಈ ಥರ ಚೆನ್ನಾಗಿ ನಾದ್ಕೋಬೇಕು. ಪೂರಿ ಹಿಟ್ಟು ಮತ್ತು ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾದಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದನ್ನು 15ರಿಂದ 20 ನಿಮಿಷಗಳ ಕಾಲ ನೆನೆಯಲಿಕ್ಕೆ ಬಿಟ್ಟಿದ್ದೀನಿ. ಇವಾಗ ಒಂದು ಬಾಳಿಗೆಯಲ್ಲಿ ಅರ್ಧ ಕೆಜಿ ಆಗುವಷ್ಟು ನಾನು ಶೇಂಗಾ ಕಾಳನ್ನು ಹಾಕ್ತಿದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸಲ್ಲಿ ಹುರಿತಾ ಇರಬೇಕು. ಯಾವುದೇ ರೀತಿಯಾಗಿ ನೀವು ಹೈ ಫ್ಲೇಮನ್ನು ಇಡಬಾರ್ದು. ಶೇಂಗಾ ಎಲ್ಲ ಮೇಲೆ ಫ್ರೈ ಆಗಿ ಒಳಗಡೆ ಹಾಗೆ ಇರುತ್ತೆ. ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಫ್ರೈ ಮಾಡಿದರೆ 2 ಸೈಡು ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ಈ ಥರ ಮಾಡಿದರೆ ಸಿಪ್ಪೆ ಬಿಸ್ತಾ ಹೋಗಬೇಕು ಅದು ಶೇಂಗಾ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ತಣ್ಣಗಾಗಲಿಕ್ಕೆ ಒಂದು ದೊಡ್ಡ ಪ್ಲೇಟ್ನಲ್ಲಿ ಹಾಕಿ ಇಡಬೇಕು. ಇವಾಗ ಅದೇ ಬಿಸಿಯಾದ ಬಾಣಲೆಯಲ್ಲಿ ನಾನು 1/4 ಕಪ್ನಷ್ಟು ನಾನು ಬಿಳಿ ಎಳ್ಳನ್ನು ಹಾಕ್ತಿದ್ದೀನಿ. ಹಾಗೆ 3 ಏಲಕ್ಕಿಯನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರಿತಾ ಇರಬೇಕು. ಬಿಳಿ ಎಳ್ಳು ಚಿಟಪಟ ಅಂತ ಈ ಥರ ಸಿಡಿತಾ ಇರಬೇಕು. ಆವಾಗ ಗ್ಯಾಸನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಟು ಇವಾಗ ನಾವು ಶೇಂಗಾ ಕಾಳನ್ನು ಈ ರೀತಿಯಾಗಿ ಸಿಪ್ಪೆ ಸುಲಿತಿದ್ದೀವಿ. ಒಂದು ಗುಂಡ್ಕಲ್ಲು ಅಥವಾ ಕೈಯಿಂದ ಸಹಾಯದಿಂದ ನೀವು ಈ ರೀತಿಯಾಗಿ ಸಿಪ್ಪೆಯನ್ನು ಬಿಚ್ಬೋದು. ತುಂಬಾ ಈಸಿ ಮೆಥಡಲ್ಲಿ ನಾನು ಹೇಳ್ಕೊಡ್ತಿದ್ದೀನಿ. ಯಾರೆಲ್ಲ ಹೊಸಬ್ರು ಮೊದಲನೇದಾಗಿ ಶೇಂಗಾ ಹೋಳಿಗೆ ಮಾಡ್ತಿದ್ದಾರಲ್ಲ, ಈ ಮೆಥಡಲ್ಲಿ ಮಾಡಿ ನೋಡಿ. ತುಂಬಾ ಈಸಿಯಾಗಿ ಬರುತ್ತೆ. ಇವಾಗೆಲ್ಲ ಸಿಪ್ಪೆಯನ್ನು ಬಿಚ್ಚಿದೆ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಈ ಶೇಂಗಾ ಕಾಳನ್ನು ನಾನಿಲ್ಲಿ ಸೇರಿಸ್ತಿದ್ದೀನಿ. ಹಾಗೆ ಶೇಂಗಾ ಕಾಳನ್ನು ತೆಗೆದುಕೊಂಡಿದ್ದೀವಲ್ಲ, ಅದೇ ಮೆಜರ್ಮೆಂಟ್ ಕಪ್ಪಲ್ಲಿ ನಾನು 1 ಕಪ್ನಷ್ಟು ನಾನು ಬೆಲ್ಲವನ್ನು ಹಾಕ್ತಿದ್ದೀನಿ. ಇದು 1/4 ಕೆಜಿ ಇದೆ ಬೆಲ್ಲ ಶೇಂಗಾ ಕಾಳಿಗೆ ಸೇರಿಸಿದ್ದೀನಿ. ಹಾಗೆ ನಾನು ಫ್ರೈ ಮಾಡಿಟ್ಟಿರುವಂತಹ ಏಲಕ್ಕಿಯನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಪೌಡ್ರ್ ಥರ ರುಬ್ಬಬೇಕು. ಈ ಥರ ಶೇಂಗಾ ಮತ್ತು ಬೆಲ್ಲವನ್ನು ಹಾಕಿ ಮಿಕ್ಸಿ ಜಾರ್ನಲ್ಲಿ ರುಬ್ಬಿದರೆ ಎರಡೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ ಈ ಥರನಾಗಿ ಮಿಕ್ಸಿ ಆಗಿದೆ ನೋಡಿ. ತುಂಬಾ ನುಣ್ಣಾಗಿ ಪೇಸ್ಟ್ ಥರ ನಾನು ಮಾಡಿಲ್ಲ. ಈ ಥರ ಸ್ವಲ್ಪ ತರಿಯಾಗಿ ನಾನು ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಹುರಿದಿಟ್ಟುಕೊಂಡಿರುವಂತಹ ಬಿಳಿ ಎಳ್ಳನ್ನು ನಾನಿಲ್ಲಿ ಸೇರಿಸಿದ್ದೀನಿ. ಈ ಬಿಳಿ ಎಳ್ಳನ್ನು ಹಾಕಿದರೆ ಟೇಸ್ಟ್ ಡಬಲ್ ಆಗುತ್ತೆ. ಶೇಂಗಾ ಹೋಳಿಗೆ ಟೇಸ್ಟು ಭಾಳನೇ ಚೆನ್ನಾಗಿ ಆಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಈ ಟೀ ಕಪ್ಪಿಲ್ಲೇ 1 ಕಪ್ನಷ್ಟು ನಾನು ನೀರನ್ನು ತೆಗೆದುಕೊಂಡಿದ್ದೀನಿ. ಆದರೆ ಫುಲ್ ನೀರನ್ನು ಹಾಕೋದಿಲ್ಲ. ಒಂದು 1/4 ಕಪ್ನಷ್ಟು ನೀರನ್ನು ಮಾತ್ರ ಇದಕ್ಕೆ ಹಿಡಿಯುತ್ತೆ. ಸ್ವಲ್ಪ ನೀರನ್ನು ಹಾಕಿ ಈ ಥರ ನಾವು ನಾದ್ಕೊತಾ ಬರಬೇಕು. ನೀವು ಸ್ವಲ್ಪ ನೀರನ್ನು ಮಾತ್ರ ಹಾಕಬೇಕು. ಈ ಥರ ನೀವು ಒಂದು ಅರ್ಧ ಟೇಬಲ್ ಸ್ಪೂನ್ 1 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ತಾ ನೀವು ಈ ಥರ ಕಲಿಸ್ತಾ ಹೋಗಬೇಕು. ಶೇಂಗಾ ಪುಡಿ ಲಾಡು ಕಟ್ಟೋ ಲೆವೆಲ್ಗೆ ಆಗ್ತಾ ಹೋಗುತ್ತೆ. ಈ ಬೆಲ್ಲವನ್ನು ಹಾಕಿದ್ವಲ್ಲ, ಬೆಲ್ಲವು ಕೂಡ ನೀರು ಬಿಡ್ತಾ ಹೋಗುತ್ತೆ. ಹಾಗಾಗಿ ಈ 1 ಕಪ್ಪಿಗೆ 1/4 ಕಪ್ನಷ್ಟು ಅಷ್ಟೇ ಮಾತ್ರ ನೀರನ್ನು ಹಾಕಿದ್ದೀನಿ. ಈ ಥರ ನೀವು ಲಾಡು ಕಟ್ಟಿಟ್ರೆ ತುಂಬಾ ಈಸಿ ಆಗುತ್ತೆ. ನೋಡಿ ಯಾವ ಥರ ಎಣ್ಣೆ ಬಿಟ್ಟಿದೆ ಅಂತ ಈ ಶೇಂಗಾ. ಇವಾಗ ಹಿಟ್ಟು ಚೆನ್ನಾಗಿ ನೆಂದಿದೆ. ಒಂದು 15ರಿಂದ 20 ನಿಮಿಷಗಳ ಕಾಲ ಹಿಟ್ಟು ಚೆನ್ನಾಗಿ ನೆಂದ ನಂತರ ಈ ಥರ ಉಳ್ಳೆ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ಈಸಿ ಆಗುತ್ತೆ ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ. ಇವಾಗ ಒಂದೊಂದು ಉಳ್ಳಿಯನ್ನು ನಾನು ಮೈದಾ ಹಿಟ್ಟಲ್ಲಿ ಈ ಥರ ಡಿಪ್ ಮಾಡಿ ಉತ್ತಾ ಇದ್ದೀನಿ. ಸಣ್ಣದಾಗಿ ಈ ಥರ ಉದ್ದಬೇಕು. ಇವಾಗ ಇದಕ್ಕೆ ಶೇಂಗಾ ನಾವು ಉಂಡೆ ಮಾಡ್ಕೊಂಡಿದ್ದೀವಲ್ಲ ಸ್ಟಫಿಂಗನ್ನು, ಇದಕ್ಕೆ ಸೇರಿಸ್ತಾ ಹೋಗಬೇಕು. ಈ ಥರ ನಾವು ಮಾಡಿಟ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಈ ಥರ ತುಂಬ್ತಾ ಹೋಗಬೇಕು. ಒಬ್ಬರು ಹೆಲ್ಪ್ ಮಾಡೋರಿದ್ದರೆ ಬೇಗ ಮಾಡ್ಕೋಬೋದು. ಈ ಥರ ಮಾಡಿ ಎಕ್ಸ್ಟ್ರಾ ಹಿಟ್ಟನ್ನು ನೀವು ಸೈಡಲ್ಲಿಟ್ಟು ಈ ಥರ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಈ ಥರ ಹೋಳಿಗೆ ಎಡ್ಜಸ್ ಎಲ್ಲ ಉತ್ತಾ ಹೋಗಬೇಕು. ನಡುವೆ ತಳ್ಳಗೆ ಸುತ್ತಲೂ ದಪ್ಪ ಆಗಬಾರ್ದು. ಎಡ್ಜಸ್ ಎಲ್ಲ ಚೆನ್ನಾಗಿ ತಳ್ಳಗಾಗೋ ಲೆವೆಲ್ಗೆ ನೀವು ಉತ್ತಾ ಹೋಗಬೇಕು. ನಿಮಗೆ ದೊಡ್ಡದು ಬೇಕಾದರೆ ದೊಡ್ಡದು, ಚಿಕ್ಕದು ಬೇಕಾದರೆ ಚಿಕ್ಕ, ನಿಮ್ಗೆ ಯಾವ ಲೆವೆಲಿಗೆ ಬೇಕೋ ಆ ಥರ ನೀವು ಉದ್ಕೋಬೋದು. ನಾನು ಮೀಡಿಯಮ್ ಆಗಿ ಈ ಥರ ಉದ್ದಿದ್ದೀನಿ ನೋಡಿ. ನೋಡಲಿಕ್ಕೂ ತುಂಬಾ ಚೆನ್ನಾಗಿ, ಎಲ್ಲ ಹೋಳಿಗೆಗಿಂತ ಈ ಹೋಳಿಗೆ ಮಾಡೋದು ತುಂಬಾ ಈಸಿ.
ನಾನು ಈ ಥರ ರೆಡಿ ಮಾಡಿಟ್ಕೊಂಡ್ರೆ ಒಂದೇ ಸಲ ಎಲ್ಲ ಹೋಳಿಗೆಯನ್ನು ಸ್ಟಫಿಂಗ್ ಮಾಡಿ ನೀವು ಉದ್ಕೋಬೋದು. ಹೊಸೊಬ್ಬರು ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ನೋಡಿ, ನಾನು ಈ ಥರ ತುಂಬಿ ಆ ಹಿಟ್ಟನ್ನು, ಉಳಿದಿದ್ದ ಹಿಟ್ಟನ್ನು ಅಲ್ಲೇ ಪ್ರೆಸ್ ಮಾಡಿ ಈ ಥರನೂ ಮಾಡಿದ್ದೀನಿ. ನಿಮಗೆ ಯಾವ ಥರ ಅಡ್ಜಸ್ಟ್ಮೆಂಟ್ ಬೇಕೋ ನೋಡಿ, ನಾನು 2 ಥರ ತೋರಿಸಿದ್ದೀನಿ. ಒಂದು ಹಿಟ್ಟು ಜಾಸ್ತಿ ಆದರೆ ತೆಗೆದಿಟ್ಬೋದು, ಅಥವಾ ನೀವು ಹಿಟ್ಟನ್ನು ಜಾಸ್ತಿ ಆದರೆ ಅಲ್ಲೇ ಪ್ರೆಸ್ ಮಾಡಿ ಈ ಥರ ಮಾಡ್ಬೋದು. ಈ ಸಂಕ್ರಾಂತಿ ಹಬ್ಬಕ್ಕೆ ಇದೇ ಥರನಾಗಿ ಶೇಂಗಾ ಹೋಳಿಗೆಯನ್ನು ಮಾಡಿ ನೋಡಿ. ತುಂಬಾ ಈಸಿ ಮೆಥಡಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಶೇಂಗಾ ಸ್ಟಫಿಂಗನ್ನು ಇವಾಗ ಉತ್ತಿದ್ದೀನಿ. ಯಾವುದೇ ರೀತಿ ಹರಿಯುವಂಥ ಚಾನ್ಸೇ ಇಲ್ಲ. ತುಂಬಾ ಈಸಿಯಾಗಿ, ಅಷ್ಟೇ ಟೇಸ್ಟಿಯಾಗಿ ಕೂಡ ನಾವು ಶೇಂಗಾ ಹೋಳಿಗೆಯನ್ನು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಸೈಜಲ್ಲಿ ನಾನು ಎಲ್ಲ ಹೋಳಿಗೆಯನ್ನು ಉದ್ದಿ ಇಟ್ಟಿದ್ದೀನಿ. ಬೇಯಿಸ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ ಈ ಥರ ಮಾಡಿಟ್ಕೊಂಡ್ರೆ. ಇವಾಗ ಗ್ಯಾಸ್ ಮೇಲೆ ಒಂದು ಹಂಚನ್ನು ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ಶೇಂಗಾ ಹೋಳಿಗೆಯನ್ನು ಬೇಯಿಸ್ಬೇಕು. ಯಾವುದೇ ರೀತಿಯಾಗಿ ಹೈ ಫ್ಲೇಮಲ್ಲಿಟ್ಟರೆ ಹೊತ್ತೋಗುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟರೆ ಚೆನ್ನಾಗಿ ಬೇಯುತ್ತೆ 2 ಸೈಡು. ಈ ಥರ ನಾವು 2 ಸೈಡು ಎಡ್ಜಸ್ ಎಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು. ಬಿಸಿ ಬಿಸಿ ಹೋಳಿಗೆ ಜೊತೆ ತುಪ್ಪವನ್ನು ಹಚ್ಕೊಂಡು ತಿಂದರೆ ಶೇಂಗಾ ಹೋಳಿಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ಸಲ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಡೇಸ್ಗೆ ನೀವು ಈ ಥರ ಶೇಂಗಾ ಹೋಳಿಗೆಯನ್ನು ಟ್ರೈ ಮಾಡಿ ನೋಡಿ. ಎಲ್ಲರಿಗೂ ಇಷ್ಟ ಆಗುತ್ತೆ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಇದೇ ಥರನಾಗಿ ನಾನು ಎಲ್ಲ ಹೋಳಿಗೆಗಳನ್ನು ಮಾಡಿ ಇಟ್ಟಿದ್ದೀನಿ. ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ಶೇಂಗಾ ಚೆನ್ನಾಗಿ ಎಣ್ಣೆ ಬಿಡುತ್ತೆ. ನೋಡಿ ಯಾವ ಥರ ಎಣ್ಣೆ ಬಿಟ್ಟಿದೆ ಅಂತ. ಈ ಥರ ನಾನು ಎಲ್ಲ ಹೋಳಿಗೆಯನ್ನು ಮಾಡಿಟ್ಟಿದ್ದೀನಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಹೋಳಿಗೆ ಇವಾಗ ರೆಡಿಯಾಗಿದೆ. ಈ ಸಂಕ್ರಾಂತಿ ಹಬ್ಬಕ್ಕೆ ನೀವು ಒಂದ್ಸಲ ಇದೇ ರೀತಿಯಾಗಿ ಶೇಂಗಾ ಹೋಳಿಗೆ ಮಾಡಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿ. ನೀವು ಒಂದ್ಸಲ ಇದೇ ರೀತಿಯಾಗಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇವಾಗ ಒಂದು ಹೋಳಿಗೆಯನ್ನು ಕಟ್ ಮಾಡಿ ತೋರಿಸ್ತೀನಿ ಯಾವ ಥರ ಚೆನ್ನಾಗಿ ಬೆಂದಿದೆ ಅಂತ. ನೀವು 1 ತಿಂಗಳವರೆಗೂ ಹೊರಗಡೆ ಇಟ್ಟರೆ ಯಾವುದೇ ರೀತಿಯಾಗಿ ಹಾಳಾಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಈ ತುಪ್ಪದಲ್ಲಿ ಹಚ್ಚಿ ಈ ಥರ ಟೇಸ್ಟ್ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ. ಉತ್ತರ ಕರ್ನಾಟಕದ ಸ್ಪೆಷಲ್ ಅಡುಗೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು. ಅನ್ನದಾತೋ ಸುಖೀ ಭವ.